ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳಿಗೆ ಇರುವ ವ್ಯತ್ಯಾಸವನ್ನು ತಿಳ್ಕೊಂಡ್ರಿ. ಈ ದಿನ ನಾವು ನೀರಾವರಿ ಮತ್ತು ಬೆಳೆಯ ರಕ್ಷಣೆಯ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಭಾರತದಲ್ಲಿ ವ್ಯವಸಾಯ ಬಹುತೇಕ ಮಳೆಯನ್ನು ಅವಲಂಬಿಸಿದೆ. ಈಗ ಅಂದರೆ ಈ ಬಹಳಷ್ಟು ಪ್ರದೇಶದಲ್ಲಿ ಈ ದುರ್ಬಲ ಮುಂಗಾರುಗಳು ಈ ಬೆಳೆಯ ನಷ್ಟಕ್ಕೆ ಕಾರಣ ಆಗಿದೆ. ಕೆಲವು ಕಡೆ ಈ ಬರಗಾಲ ಪ್ರದೇಶಗಳಿರ್ಬೋದು, ಇನ್ನು ಕೆಲವು ಕಡೆ ಈ ಪ್ರವಾಹಗಳು ಜಾಸ್ತಿ ಬಂದ್ಬಿಟ್ಟು ಬೆಳೆಗಳೇ ನಾಶ ಆಗ್ಬೋದು. ಈ ರೀತಿ ಈಗ ಸಮರ್ಪಕವಾಗಿರುವಂತಹ ಈ ಕೃಷಿ ಭೂಮಿಯನ್ನು, ಅಂದರೆ ಈಗ ಹೆಚ್ಚು ಕೃಷಿ ಭೂಮಿಯನ್ನು ನಾವು ಈ ನೀರಾವರಿಗೆ ಒಳಪಡಿಸಲಿಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅರ್ಥ ಆಯ್ತು. ಸೊ ಈ ರೀತಿ ಕೃಷಿ ಭೂಮಿಗೆ ನಾವು ನೀರನ್ನು ಪೂರೈಸಲಿಕ್ಕೆ ವಿವಿಧ ರೀತಿಯಾಗಿರುವಂತಹ ನೀರಾವರಿ ವ್ಯವಸ್ಥೆಯನ್ನು ನಾವು ಈ ಅಳವಡಿಸ್ಕೊಳ್ಬೇಕಾಗುತ್ತೆ. ಈಗ ಅವು ಯಾವುವು ಅಂದರೆ ಬಾವಿಗಳಾಗಿರ್ಬೋದು, ಆಮೇಲೆ ಕಾಲುವೆಗಳಾಗಿರ್ಬೋದು, ನದಿಗಳು ಮತ್ತು ಈ ಕೆರೆಗಳು, ಇಷ್ಟು ನಾವು ಅಂದರೆ ಸಮರ್ಪಕವಾಗಿ ನಾವು ಬಳಸ್ಕೊಳ್ಬೇಕಾಗುತ್ತೆ. ಅಂದರೆ ನಾವು ಬರೀ ಮಳೆಯನ್ನೇ ನಾವು ನಂಬ್ಕೊಂಡ್ಬಿಟ್ಟು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊದಲನೇದಾಗಿ ಬಾವಿಗಳು. ಈ ಎರಡು ರೀತಿಯಾಗಿರುವಂತಹ ಬಾವಿಗಳು, ಅಂದರೆ ಎರಡು ವಿಧಗಳಲ್ಲಿ ನಾವು ಬಾವಿಗಳನ್ನು, ಅಂದರೆ ಈ ಬಾವಿಗಳು ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ತೆರೆದ ಬಾವಿ ಅಥವಾ ತೋಡಿದ ಬಾವಿ ಅಂತ ಕರೀತೀವಿ. ಸೊ ತೆರೆದ ಬಾವಿ ಅಥವಾ ತೋಡಿದ ಬಾವಿ. ಎರಡನೇದಾಗಿ ಕೊಳವೆ ಬಾವಿಗಳು ಅಂತ ಎರಡು ವಿಧಗಳಾಗಿ ಬಾವಿಗಳನ್ನು ನಾವು ತೋಡ್ತೀವಿ. ಅದೇ ರೀತಿ ಇಲ್ಲಿ ಏನು ಅಂದರೆ ಈ ಅಂದರೆ ಈ ಭೂಸ್ತರದಲ್ಲಿ ತೋಡುವಂತಹ ಬಾವಿಗಳಿಗೆ ನಾವು ತೆರೆದ ಬಾವಿಗಳು ಅಂತ ಕರಿತೀವಿ. ಅದೇ ರೀತಿ ಇವು ಆಳವಾಗಿರುವಂತಹ ಭೂಸ್ತರದಲ್ಲಿ ಈ ಕೊರೆಯುವಂತಹ ಬಾವಿಗಳಿಗೆ ನಾವು ಏನಂತ ಕರಿತೀವಿ? ಕೊಳವೆ ಬಾವಿಗಳು ಅಂತ ಕರಿತೀವಿ. ಈಗ ಈ ಭೂಮಿಯಲ್ಲಿ ನೀರು ತಿಳಿಯಾಗಿರುವಂತಹ ನೀರು ಏನಾಗುತ್ತೆ? ಬಾವಿಯಲ್ಲಿ ಶೇಖರಣೆ ಆಗುತ್ತೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾಕಷ್ಟು ಬರಗಾಲ ಇರುವಂತಹ ಪ್ರದೇಶದಲ್ಲಿ ಏನಂದರೆ ಭೂಸ್ತರದಲ್ಲಿ ನೀರು ಕಾಣಲ್ಲ. ಆಳವಾಗಿರುವಂತಹ ಸ್ತರಕ್ಕೆ ಹೋಗ್ಬಿಟ್ಟು ಆ ಬಾವಿಯನ್ನು ತೋಡ್ತಾರೆ. ಅದೇ ರೀತಿ ಈಗ ಕಾಲುವೆಗಳು ಏನಂದರೆ ಈ ಕೆಲವೊಂದು ಅಂದರೆ ಈ ವ್ಯಾಪಕ, ಅಂದರೆ ಈ ಡ್ಯಾಮ್ಗಳು ಅಥವಾ ಇದು ವ್ಯಾಪಕವಾಗಿ ವಿಸ್ತಾರವಾಗಿರುವಂತಹ ಒಂದು ಪ್ರದೇಶದಲ್ಲಿ ಅಥವಾ ಈ ಡ್ಯಾಮ್ಗಳಾಗಿರ್ಬೋದು, ಅಂದರೆ ಈ ಡ್ಯಾಮ್ಗಳಿಂದ ಹರಿಯುವಂತಹ ನೀರುಗಳು, ಅಂದರೆ ಈಗ ಮುಖ್ಯ ಕಾಲುವೆ ಅಂತ ಕರಿತೀವಿ. ಅಂದರೆ ಈ ಮುಖ್ಯ ಕಾಲುವೆಗಳಲ್ಲಿ ಆಮೇಲೆ ಆ ನೀರು ಹರಿದು ಬಿಟ್ಟು ಈ ಕವಲು ಕಾಲುವೆಗಳು ಬೇರೆ ಇರ್ತವೆ. ಇವುಗಳನ್ನು ಹೊಲಗಳಿಗೆ ಬಳಸ್ತಾರೆ. ಸೊ ಇದು ಕಾಲುವೆ ವ್ಯವಸ್ಥೆ ಅಂತ ಕರಿತೀವಿ. ಈಗ ಏತ ನೀರಾವರಿ ಪದ್ಧತಿ. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಕಡಿಮೆ ಇರುತ್ತೆ. ಅಂತಹ ಪ್ರದೇಶದಲ್ಲಿ ಈ ಏತ ನೀರಾವರಿ ಯೋಜನೆಯನ್ನು ಅಳವಡಿಸಿರ್ತಾರೆ. ಅಂದರೆ ಇವು ಏನಂದರೆ ಈ ನದಿಗಳಿಗೆ ಹತ್ತಿರವಿರುವಂತಹ ಪ್ರದೇಶಗಳಿಗೆ ನೀರಾವರಿ ಕಲ್ಪಿಸಲಿಕ್ಕೆ ಈ ಏತ ನೀರಾವರಿ ಯೋಜನೆಯನ್ನು ಅಳವಡಿಸ್ತಾರೆ. ಈಗ ನಾಲ್ಕನೇದಾಗಿ ಈ ಕೃಷಿ ಹೊಂಡಗಳು ಅಂತ ಕರೀತಾರೆ. ನಾವು ಇಲ್ಲೇ ಸಾಕಷ್ಟು ನಮ್ಮ ಸುತ್ತಮುತ್ತಲೇ ಈ ಕೃಷಿ ಹೊಂಡಗಳನ್ನು ನಾವು ಕಾಣ್ಬೋದು. ಅಂದರೆ ಒಂದು ಚಿಕ್ಕ ಅಂದರೆ ಈ
ಒಂದು ರೀತಿಯಾಗಿರುವಂತಹ ಸಣ್ಣ ಒಂದು ಸಂಗ್ರಾಹಕಕ್ಕೆ ನಾವು ಅಂದರೆ ನೀರಿನ ಸಂಗ್ರಾಹಕ ಅಂದರೆ ಈಗ ನಾವು ಹೊಲಗಳಲ್ಲಿ ನಾವು ಕೆಲವರು ಈ ಮಳೆ ನೀರನ್ನು ಸಂಗ್ರಹಿಸಿಬಿಟ್ಟು ಈ ಬೆಳೆಗಳಿಗೆ ಉಪಯೋಗಿಸ್ತಾರೆ. ಸೊ ಈ ರೀತಿ ಒಂದು ರೀತಿಯಾಗಿರುವಂತಹ ಈ ನೀರು ಅಂದರೆ ಸಣ್ಣ ಸಣ್ಣ ನೀರಿನ ಜಲಾಶಯಗಳನ್ನು ಕಟ್ಟುವಂಥದ್ದು. ಸೊ ಇದನ್ನು ನಾವು ಕೃಷಿ ಹೊಂಡಗಳು ಅಂತ ಕರಿತೀವಿ. ಈ ರೀತಿ ನೀರು ಭಾಳಷ್ಟು ಮುಖ್ಯ ಆಗಿದೆ. ಈಗ ಬೆಳೆಗಳಿಗೆ ನೀರು ಬೇಕೇ ಬೇಕು. ಸೊ ಆದ್ದರಿಂದ ಈ ಬೇರೆ ಬೇರೆ ರೀತಿಯಾಗಿರುವಂತಹ ಈ ನೀರಿನ ಆಕರಗಳಿಂದ ನೀರನ್ನು ಪಡ್ಕೊಂಡ್ಬಿಟ್ಟು ಈ ಹೊಲಗಳಿಗೆ ಉಪಯೋಗಿಸ್ತಾರೆ. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಈ ಬೆಳೆಯ ಮಾದರಿಗಳು ಅಂದರೆ ಈಗ ಈ ಬೇರೆ ಬೇರೆ ರೀತಿಯಾಗಿರುವಂತಹ ಬೆಳೆಗಳನ್ನು ಬೆಳೀತಾ ಬರ್ತಾರೆ. ಅಂದರೆ ಈಗ ಉದಾಹರಣೆಗೆ ಮಿಶ್ರ ಬೆಳೆ ಪದ್ಧತಿ ಅಂತಂದು ಇಲ್ಲಿ ಏನಂದರೆ 2 ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳೆಯುವಂಥದ್ದು. ಈಗ ಉದಾಹರಣೆಗೆ ಗೋಧಿ ಮತ್ತು ಕಡಲೆ ಒಂದೇ ಭೂಮಿಯಲ್ಲಿ ಒಂದೇ ಸಮಯದಲ್ಲಿ ನಾವು ಬೆಳಿಬೋದಾಗಿದೆ. ಅಥವಾ ಗೋಧಿಯ ನಡುವೆ ಸಾಸಿವೆ ಹಾಕ್ಬೋದು. ಅಥವಾ ಈ ನೆಲಗಡಲೆ ಜೊತೆಗೆ ಸೂರ್ಯಕಾಂತಿನೂ ಸಹ ಹಾಕ್ಬೋದು. ಸೊ ಇದನ್ನು ಮಿಶ್ರ ಬೆಳೆ ಪದ್ಧತಿ ಅಂತ ಕರೀತಾರೆ. ಅದೇ ರೀತಿ ಅಂತರ್ ಬೇಸಾಯ ಅಂದರೆ 2 ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಅದು ನಿರ್ದಿಷ್ಟ ಮಾದರಿಯಲ್ಲಿ ಬಳಸುವಂಥದ್ದಕ್ಕೆ ನಾವು ಏನಂತ ಕರಿತೀವಿ? ಅಂತರ್ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಅಂದರೆ ಈಗ ಉದಾಹರಣೆಗೆ ಈಗ ಈ ಸೋಯಾಬೀನ್ಸ್ ಅಂತ ಗೊತ್ತಲ್ವ ಮಕ್ಕಳೇ? ಸೋಯಾಬೀನ್ಸ್ ಜೊತೆಗೆ ನಾವು ಈ ಮೆಕ್ಕೆಜೋಳವನ್ನು ಬಳಸ್ಬೋದು. ಅದೇ ರೀತಿ ಈಗ ಈ ಸಜ್ಜೆ ಜೊತೆಗೆ ನಾವು ಬೇರೆ ಬೇರೆ ಈ ಚಪ್ಪರದ ಅವರೆ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಈ ಅಂದರೆ ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಈಗ ಬೇರೆ ಬೇರೆ ಸಾಲುಗಳಲ್ಲಿ ನಾವು ಬೆಳಿಬಹುದು. ಈ ರೀತಿ ಈ ಬೆಳೆಗಳನ್ನು ನಾವು ಬೆಳೆಯೋದಷ್ಟೇ ಅಲ್ಲ, ಅವುಗಳನ್ನು ಈ ಬೆಳೆಯ ರಕ್ಷಣೆ ಸಹ ನಾವು ಮಾಡಬೇಕಾಗಿದೆ. ಈಗ ಈ ಕೃಷಿ ಬೆಳೆಗಳು ಅಸಂಖ್ಯಾತ ಅಂದರೆ ಈ ಕೃಷಿ ಬೆಳೆಗಳು ಅಸಂಖ್ಯಾತ ಈ ಕಳೆಗಳಿಂದ ಆಗಿರ್ಬೋದು, ಅಥವಾ ಈ ಕೀಟಗಳಿಂದ ಆಗಿರ್ಬೋದು, ಅಥವಾ ಕೆಲವು ರೋಗಗಳಿಂದ ಅವು ತೊಂದರೆಗೆ ಒಳಗಾಗ್ಬೋದು. ಈ ರೀತಿ ಒಂದು ವೇಳೆ ಈ ಕಳೆಗಳನ್ನು ಮತ್ತು ಈ ಕೀಟಗಳನ್ನು ನಾವು ಸರಿಯಾದ ಸಮಯದಲ್ಲಿ ಅಂದರೆ ಅವುಗಳನ್ನು ನಿಯಂತ್ರಿಸಿ ಹೋದರೆ ನಮಗೆ ಅಂದರೆ ಅಧಿಕ ಪ್ರಮಾಣದ ಬೆಳೆ ನಮಗೆ ಸಿಗಲ್ಲ ಅಥವಾ ಬೆಳೆ ಹಾನಿ ಉಂಟಾಗುತ್ತೆ. ಜೊತೆಗೆ ಈ ಬೆಳೆಗಳ ನಿರ್ವಹಣೆ ಸಾಕಷ್ಟು ಮುಖ್ಯವಾಗಿದೆ. ಈಗ ಕಳೆ ಅಂದರೆ ಏನು ಅಂದರೆ ಈ ಕೃಷಿ ಭೂಮಿಯಲ್ಲಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಿಗೆ ನಾವು ಕಳೆ ಅಂತ ಕರಿತೀವಿ. ಅದೇ ರೀತಿ ಈಗ ನಾವು ನಮಗೆ ಚಿರಪರಿಚಿತ ಇರುವಂಥದ್ದು ಪಾರ್ಥೇನಿಯಂ ಗಿಡಗಳು ನಾವು ನೋಡ್ಬೋದಲ್ವಾ? ಸೊ ಇವು ಈ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ಕಳೆಗಳನ್ನು ಈಗ ಹುಲ್ಲು ಬೆಳೆಯೋದನ್ನು ನಾವು ನೋಡ್ತೀವಿ. ಅಂದರೆ ಈಗ ಕಳೆಯನ್ನಾಗಾಗ ನಾವು ತೆಗೆಸ್ತಾ ಇರಬೇಕು. ಈ ರೀತಿ ಝ್ಯಾಂಥೇನಿಯಂ ಅಥವಾ ಈ ಪಾರ್ಥೇನಿಯಂ ಅನ್ನುವಂತಹ ಸಸ್ಯಗಳು ಇವೆಲ್ಲ ಏನಪ್ಪ ಅಂದರೆ ಈ ಬೆಳೆಗಳ ಅವುಗಳಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ಈಗ ಸಾಮಾನ್ಯವಾಗಿ ಈ ಕೀಟಗಳು ಸಹ ಸಸ್ಯಗಳಿಗೆ ಬಾಧೆಯನ್ನು ನೀಡ್ತವೆ. ಈ ಕಳೆಗಳು ಅಷ್ಟೇ ಈ ಬೆಳೆಯುವಂತಹ ಸಸ್ಯಗಳಿಗೆ ತೊಂದರೆಯನ್ನು ಉಂಟು ಮಾಡ್ತವೆ. ಈಗ ಈ ಬೇರು, ಕಾಂಡ ಮತ್ತು ಎಲೆಗಳನ್ನು ಈ ಕೀಟಗಳೇನು ಮಾಡ್ತವೆ? ಕತ್ತರಿಸ್ತವೆ.
ಕತ್ತರಿಸಿ ಅವು ತಿಂತವೆ. ಸಸ್ಯದ ವಿವಿಧ ಭಾಗಗಳಲ್ಲಿ ಅವು ಏನು ಮಾಡ್ತವೆ ಅಂದರೆ ಈ ಕೋಶರಸವನ್ನು ಸಹ ಅವು ಹೀರ್ಕೊಳ್ತವೆ. ಜೊತೆಗೆ ಅವು ಕಾಂಡ ಮತ್ತು ಹಣ್ಣನ್ನು ಸಹ ಅವು ಕೊರೆದು ಬಿಡ್ತವೆ. ಈ ರೀತಿ ಇವುಗಳನ್ನು ಎಲ್ಲ ನಾವು ನಿರ್ವಹಣೆ ಮಾಡಬೇಕು, ಇಲ್ಲಾಂದರೆ ಬೆಳೆ ಹಾನಿ ಉಂಟಾಗುತ್ತೆ. ಅದೇ ರೀತಿ ಈ ಅಂದರೆ ನಮ್ಮ ಬೆಳೆಗಳನ್ನು ಅಂದರೆ ಕೆಲವೊಂದು ನಾವು ಬೆಳೆಯನ್ನು ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಈಗ ನೋಡ್ರಿ, ಈ ಅಷ್ಟಲ್ಲದೆ ಈ ಕಳೆಗಳು ಅಥವಾ ಈ ಕೀಟಗಳ ಅಲ್ಲದೆ ಕೆಲವೊಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಶಿಲೀಂಧ್ರಗಳಾಗಿರ್ಬೋದು, ಕೆಲವೊಂದು ವೈರಸ್ಗಳು ಈ ಸಸ್ಯಗಳನ್ನು ಬಾಧಿಸ್ತವೆ. ಸೊ ಈ ರೀತಿ ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಈ ಕೀಟನಾಶಕ, ಕ್ರಿಮಿನಾಶಕ ಮತ್ತು ಈ ಶಿಲೀಂಧ್ರ ನಾಶಕಗಳನ್ನೆಲ್ಲ ಬಳಸಿಬಿಟ್ಟು ಈ ಬೆಳೆಯ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಈ ಕಳೆ, ಕೀಟ, ಶಿಲೀಂಧ್ರ ನಾಶಕಗಳನ್ನು ನಾವು ಆಗಾಗ ಬೆಳೆಗಳಿಗೆ ಅಥವಾ ಈ ಬೀಜಗಳಿಗೂ ಸಹ ಏನು ಮಾಡ್ತಾರೆ ಅಂದರೆ ಕಲಿಸ್ಬಿಟ್ಟು ಅವುಗಳನ್ನು ಬೀಜವನ್ನು ಬಿತ್ತನೆಯನ್ನು ಮಾಡ್ತಾರೆ. ಅಥವಾ ಈ ಸಸ್ಯಗಳಿಗೆ ಮತ್ತು ಈ ಸಿಂಪಡಿಸಿಬಿಟ್ಟು ಈ ಕೀಟನಾಶಕ ಆಗಲಿ ಕ್ರಿಮಿನಾಶಕಗಳನ್ನು ಸಿಂಪಡಿಸಿಬಿಟ್ಟು ಅವುಗಳ ಈ ಬೆಳೆಯೋದ್ರ ಮುಂಚೆ ಅಂದರೆ ಈಗ ಈ ತೆನೆ ಬರುವ ಮುಂಚೆ ಆಗಲಿ ಇವುಗಳನ್ನು ಬಳಸೋದ್ರಿಂದ ಈ ಕೀಟ ಮತ್ತು ಈ ಪಿಡುಗುಗಳಿಂದ ನಾವು ಅಂದರೆ ಸಸ್ಯಗಳನ್ನು ನಾವು ಸಂರಕ್ಷಣೆಯನ್ನು ಮಾಡ್ಬೋದು. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಈ ಬಹುತೇಕ ಈಗ ನಾವು ಭೌತಿಕವಾಗಿ ಸಸ್ಯಗಳನ್ನು ಕೀಳ್ಬಿಟ್ಟು ಸಹ ನಾವು ನಿರ್ವಹಣೆ ಅಂದರೆ ಬೆಳೆಯ ರಕ್ಷಣೆಯ ನಿರ್ವಹಣೆಯನ್ನು ನಾವು ಮಾಡ್ಬೋದು. ಅಂದರೆ ಭೌತಿಕವಾಗಿ ಅಂದರೆ ಎಲ್ಲೆಲ್ಲಿ ಕಳೆಗಳಿದೆಯೋ ಅಥವಾ ಹುಲ್ಲಿದೆಯೋ ಅದನ್ನೆಲ್ಲ ಕಿತ್ತುಬಿಟ್ಟು ನಾವು ಸಸ್ಯಗಳಿಗೆ ನಾವು ಅಂದರೆ ರಕ್ಷಣೆಯನ್ನು ನೀಡ್ಬೋದು. ಯಾಕೆಂದರೆ ಈ ಕಳೆಗಳಿದ್ದರೆ ಏನಾಗುತ್ತಪ್ಪ ಅಂದರೆ ಈ ಸಸ್ಯಗಳಲ್ಲಿ ಇರುವಂತಹ ಪೋಷಕಾಂಶಗಳು, ಈಗ ಮಣ್ಣಿನಲ್ಲಿ ಏನು ಪೋಷಕಾಂಶಗಳಿರುತ್ತೋ ಆ ಕಳೆಗಳೇ ಹೀರ್ಕೊಂಡ್ಬಿಡ್ತವೆ, ಅವೇ ದೊಡ್ಡದಾಗಿ ಬೆಳೀಲಿಕ್ಕೆ ಶುರು ಆಗ್ತವೆ. ಸೊ ಆದ್ದರಿಂದ ಈ ಸಸ್ಯಗಳನ್ನು ನಾವು ಬರೀ ಬೆಳೆಯೋದಲ್ಲದೆ ಇವುಗಳನ್ನು ಸಂರಕ್ಷಣೆಯನ್ನು ಸಹ ಮಾಡಬೇಕು. ಜೊತೆಗೆ ಇವುಗಳನ್ನು ನಾವು ಸಂಗ್ರಹಣೆಯನ್ನು ಸಹ ಮಾಡಬೇಕು. ಒಣಗಿಸ್ಬಿಟ್ಟು ದೊಡ್ಡ ದೊಡ್ಡ ಚೀಲಗಳಲ್ಲಿ ಸಂಗ್ರಹಣೆ, ಈಗ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವುಗಳನ್ನು ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಕೀಟ ಪಿಡುಗುಗಳಿಂದ ನಾವು ದೂರ ಇಡಬೇಕು. ಅರ್ಥ ಆಯ್ತು ಮಕ್ಕಳೇ? ನಾಳೆ ತರಗತಿಯಲ್ಲಿ ಈ ಪಶು ಸಂಗೋಪನೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ಅರ್ಥ ಆಯ್ತು ಮಕ್ಕಳೇ? ನಮಸ್ಕಾರ.